ಸೊ ಇವತ್ತು ಒಂದು ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋದಕ್ಕಿಂತ ಇದೊಂದು ಮಿನಿ ಹಾಲ್ ಅಂತ ಹೇಳ್ಬೋದು. ನ್ಯೂ ಇಯರ್ಗೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಏನು ಶಾಪಿಂಗ್ ಮಾಡಿಲ್ಲ, ಕೆಲವೊಂದು ನನಗೆ ಏನೇನು ಬೇಕಾಗಿತ್ತು ಅದನ್ನು ಮಾತ್ರ ಶಾಪಿಂಗ್ ಮಾಡಿದ್ದೀನಿ. ನ್ಯೂ ಇಯರಿಗೆ ನಂದೇನು ಪ್ಲ್ಯಾನ್ ಇಲ್ಲ, ಬಟ್ ಸ್ಟಿಲ್ ನ್ಯೂ ಇಯರ್ ಅಂತಂದರೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಶಾಪಿಂಗ್ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ ನ್ಯೂ ಇಯರ್ ಬರ್ತಿರೋವಾಗ. ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ, ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ತುಂಬ ಡಿಲೇ ಮಾಡೋದು ಬೇಡ, ಕಮ್ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ಇನ್ನೊಂದು ಹೇಳಬೇಕಾಗಿತ್ತು, ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲಿ ತರಿಸಿರೋದು. ಆ್ಯಂಡ್ ಆಲ್ಸೋ ಒನ್ ಪರ್ಟಿಕ್ಯುಲರ್ ಆ್ಯಪಲ್ಲಿ ನಾನು ತರಿಸಿಲ್ಲ, ನಾನು ಸುಮಾರಷ್ಟು ಆ್ಯಪ್ಗಳು ಯೂಸ್ ಮಾಡಿದ್ದೀನಿ. ಮಿಂತ್ರಾ ಆಗಿರ್ಬೋದು, ಮೀಶೋ ಮತ್ತು ನ್ಯೂಮಿ ಅಂತಿದೆಯಲ್ಲ, ಅದರಿಂದನೂ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಮಿಕ್ಸ್ಡಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ನನಗೆ ಕೈಗೆ ಯಾವ್ದು ಸಿಗುತ್ತೆ ಅದನ್ನೇ ತೋರಿಸ್ಕೊತಾ ಹೋಗ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಒಂದು ಕ್ಯೂಟ್ ಡ್ರೆಸ್, ತುಂಬ ಶಾರ್ಟ್ ಡ್ರೆಸ್ ಇದೆ ನೋಡಿ, ನೋಡ್ತಿರ್ಬೋದು ನೀವು. ಸ್ಲೀವ್ಸ್ ಈ ಥರ 3/4 ಸ್ಲೀವ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಇದನ್ನ ಆಲ್ರೆಡಿ ಹಾಕೊಂಡು ನೋಡಿದೆ, ಅಂದರೆ ಬಂದಿದ ತಕ್ಷಣ ಹಾಕೊಂಡು ನೋಡ್ತೀವಲ್ಲ, ಸೊ ಅದೇ ಥರ ಹಾಕೊಂಡು ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಶಾರ್ಟ್ ಅನಿಸುತ್ತೆ, ಬಟ್ ದೆನ್ ಇಟ್ಸ್ ಓಕೆ. ನಿಮಗೆ ವೆಕೇಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಕ್ಯೂಟಾಗೂ ಕಾಣುತ್ತೆ. ಸೊ ನಾನು ಹಾಕೊಂಡಿರೋ ಪಿಕ್ಚರ್ನ ಅಥವಾ ವಿಡಿಯೋನ ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಹಾಕೊಂಡಾಗ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸ್ವಲ್ಪ ಶಾರ್ಟ್ ಅನಿಸುತ್ತೆ, ಬಟ್ ನನಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಹಾಕೊಂಡಾಗ ನಿಜವಾಗ್ಲೂ ಕ್ಯೂಟಾಗಿ ಕಾಣುತ್ತೆ. ಆ್ಯಂಡ್ ಪ್ರೈಸ್ ನನಗೆ ನೆನಪಿಲ್ಲ, ನಾನು ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಯಾವ್ಯಾವುದಕ್ಕೆ ಎಷ್ಟು ಪ್ರೈಸ್ ಅಂತ ಹೇಳಿಬಿಟ್ಟು. ಇದು ಅಗೇನ್ ಮೀಶೋನಲ್ಲಿ ಐ ಥಿಂಕ್ ಆಫರ್ ಇತ್ತು ಅನಿಸುತ್ತೆ ನಾನು ತರಿಸಿದಾಗ. ಸೊ ನಾನು ನಿಮಗೆ ಪ್ರೈಸ್ ಒಂದ್ಸಲ ಚೆಕ್ ಮಾಡಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗತ್ತೆ ಎಷ್ಟಕ್ಕೆ ತೊಗೊಂಡಿದ್ದೀನಿ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಅಂತ. ಬಟ್ ಇದು ನನಗೆ ನೆನಪಿರೋ ಪ್ರಕಾರ ಒಂದು 250 280 ಅಂತ ಅನಿಸುತ್ತೆ. ಬಿಕಾಸ್ ನನಗಿದು ತುಂಬ ಕಮ್ಮಿಗೆ ಸಿಕ್ತು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಮೆಟೀರಿಯಲ್ ಬಂದು ಇದು ಕಾಟನ್ ಮೆಟೀರಿಯಲ್. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ಯೂರ್ ಕಾಟನ್ನು ಅಲ್ಲ, ಒಂಥರ ಮಿಕ್ಸ್ಡ್ ಕಾಟನ್ ಬರುತ್ತಲ್ಲ, ಲೆನಿನ್ ಕಾಟನ್ ಅಂತಾರಲ್ಲ, ಆ ಥರ ಕ್ಲಾತ್ ಇದು. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನೋಡೋಕ್ಕೂ ಅಷ್ಟು ತುಂಬ ಕ್ಯೂಟಾಗಿ ಕಾಣುತ್ತೆ. ಟ್ರಸ್ಟ್ ಮೀ, ನಿಜವಾಗ್ಲೂ ನೀವು ಇದನ್ನು ಇಷ್ಟಪಡ್ತೀರಾ. ಇನ್ ಕೇಸ್ ನೀವು ಶಾರ್ಟ್ ಡ್ರೆಸ್ಸಸ್ ಹಾಕ್ತೀರಾ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಔಟ್ಫಿಟ್. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ ಬಂದು ಈ ಎತ್ನಿಕ್ ವೇರ್. ಇದು ಆ್ಯಕ್ಚುಲಿ ನಾನು ಮಿಂತ್ರಾನಲ್ಲಿ ತೊಗೊಂಡಿದ್ದು. ಇದು ನನಗೆ ಪ್ರೈಸ್ ನೆನಪಿದೆ, ಐ ಥಿಂಕ್ ಐ ಪೇಡ್ ಅರೌಂಡ್ 899 ಅನಿಸುತ್ತೆ. ಸೊ ಆ್ಯಕ್ಚುಲ್ MRP ಬಂದು 2199 ಇದೆ, ನೀವು ನೋಡ್ಬೋದು. ಸೊ ಇದು ನನಗೆ 899 ಇತ್ತಲ್ಲ. ಆ್ಯಂಡ್ ನನಗೆ ಕಲರ್ ಕೂಡ ತುಂಬ ಇಷ್ಟ ಆಯಿತು. ಆರೆಂಜ್ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಎತ್ನಿಕ್ ವೇರ್. ಸೊ ಹಾಗಾಗಿ ನಾನು ಇದನ್ನ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ಈ ಎಲ್ಲ ಪ್ರಾಡಕ್ಟ್ಸು ಒಟ್ಟಿಗೆ ಬಂದಿಲ್ಲ, ಒಂದೊಂದು ದಿನ ಬಂದಿದೆ. ಸೊ ಯಾವಾಗ ಬಂದಿದೆ ನಾನು ಆವಾಗ ಹಾಕೊಂಡು ನೋಡಿದ್ದೀನಿ, ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದು ನಿಮಗೆ ಇಲ್ಲಿ ಹಾಕಿದಾಗ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಸೊ ಅದನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಚೇಂಜ್ ಇದೆಯಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಪ್ರಾಡಕ್ಟು. ಆ್ಯಂಡ್ ನನಗೆ ಈ ಕಲರ್ ತುಂಬ ಇಷ್ಟ, ಒಂಥರ ಬ್ರಿಕ್ ಆರೆಂಜ್ ಅಂತ ಏನೋ ಕರೀತಾರೆ. ತುಂಬ ಆರೆಂಜ್ ಥರ ಎಲ್ಲ, ತುಂಬ ಒಂಥರ ಸಟಲ್ ಆರೆಂಜ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ, ಹಾಕೊಂಡಾಗಂತೂ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನಿಮ್ಗೆ ಇದು ನೋಡೋದು ತುಂಬ ಸಿಂಪಲ್ ಅನ್ನಿಸ್ತಿರ್ಬೋದು, ಜಸ್ಟ್ ಇದು ಒಂದೇ ಒಂದು ಸೀಕ್ವೆನ್ಸ್ ವರ್ಕ್ ಇದೆ ಇದರಲ್ಲಿ. ಬಟ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಕಾಣುತ್ತೆ. ಟಾಪ್ ಪೂರ್ತಿ ಅಂದರೆ ಕುರ್ತಾ ಪೂರ್ತಿ ಪ್ಲೇನ್ ಇದೆ, ಮೇಲಿಂದ ಕೆಳಗೆ ತನಕ ಪ್ಲೇನ್ ಇದೆ, ಇಲ್ಲಿ ಮಾತ್ರ ವರ್ಕ್ ಇದೆ. ಆ್ಯಂಡ್ ಸ್ಲೀವ್ಸ್ಗೆ ನಿಮಗೆ ಲೇಸ್ ಕೊಟ್ಟಿದ್ದಾರೆ. ವರ್ಕ್ ಅಂದರೆ ಇದು ಕೂಡ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಇಲ್ಲಿ. ಅದೇ ಲೇಸ್ನ ಸ್ಲೀವ್ಸ್ಗೂ ಅಟ್ಯಾಚ್ ಮಾಡಿದ್ದಾರೆ. ಸೊ ಕುರ್ತಾ ಟಾಪ್ ಬಂದ್ಬಿಟ್ಟು ಈ ಥರ ಇದೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ಕಲರ್ದು ಸ್ಟ್ರೇಟ್ ಕಟ್ ಪ್ಯಾಂಟ್ ಈ ಥರ ಇದೆ. ಆ್ಯಂಡ್ ನನಗೆ ಇದ್ರದ್ದು ಬೆಸ್ಟ್ ಪಾರ್ಟ್ ಅಂತ ಅನಿಸಿದ್ದು ಇದ್ರದ್ದು ದುಪ್ಪಟ್ಟ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಎಷ್ಟು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಗೊತ್ತಾ. ಕುರ್ತಾ ಮತ್ತು ಪ್ಯಾಂಟ್ ತುಂಬ ಪ್ಲೇನ್ ಇದೆಯಲ್ಲ, ಈ ದುಪ್ಪಟ್ಟ ಹಾಕೊಂಡ್ಬಿಟ್ರೆ ನಿಮ್ಮ ಲುಕ್ನ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡುತ್ತೆ. ದುಪ್ಪಟ್ಟ ಒಂದರಿಂದನೇ ನಿಮ್ಮ ಲುಕ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕಂಪ್ಲೀಟ್ ಔಟ್ಫಿಟ್ಗೆ. ಇದೇ ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ದುಪ್ಪಟ್ಟ. ನಂಗೆ ದುಪ್ಪಟ್ಟ ನೋಡಿ ಬಿಡೋಕ್ಕೆ ಇಷ್ಟನೇ ಆಗಲಿಲ್ಲ, ಹಾಗಾಗಿ ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ಆ್ಯಂಡ್ ಇದು ಮೆಟೀರಿಯಲ್ ಬಂದು ಅಗೇನ್ ಕಾಟನ್ ಮೆಟೀರಿಯಲ್.
ಆ್ಯಂಡ್ ಯಾ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಲವ್ ಇಟ್. ಕಲರ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಎತ್ನಿಕ್ ಯಾಕೆ ಅಂತಂದರೆ ಇರಲಿ ಅಂತಲೇ ಆರ್ಡರ್ ಮಾಡಿದೆ. ಇನ್ ಕೇಸ್ ಏನಾದರೂ ಟೆಂಪಲ್ಗೆ ಹೋದರೆ ಅಥವಾ ಬೇರೆ ಏನಾದರೂ ಇವೆಂಟ್ ಇತ್ತು ಅಂತಂದರೆ ಇದನ್ನ ಹಾಕೋದು. ನ್ಯೂ ಇಯರ್ಗೆ ಅಂತಲ್ಲ, ಯಾವಾಗಾದರೂ ಸಂಕ್ರಾಂತಿಗಾದರೂ ಹಾಕ್ಕೋಬೋದು ಅಥವಾ ಬೇರೆ ಏನಾದರೂ ಒಕೇಶನ್ ಇದ್ದರೆ ಹಾಕ್ಕೋಬೋದು ಅಂತಲೇ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ಯಾ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಗೇನ್ ಮಿಂತ್ರಾಯಿಂದ. ಇದು ಕೂಡ ಆರೆಂಜ್ ಡ್ರೆಸ್. ಇದಂತೂ ದ ಪ್ರಿಟ್ಟಿಯೆಸ್ಟ್ ಅಂತಲೇ ಹೇಳ್ಬೋದು. ನಂಗೆ ಸಖತ್ ಇಷ್ಟ ಆಯಿತು. ಹಾಕ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ಅಫ್ಕೋರ್ಸ್ ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನಿಜವಾಗ್ಲೂ ನನ್ನ ಹತ್ರ ಈ ಥರ ಫುಲ್ ಲೆಂತಿಂದು ಡ್ರೆಸ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ನನಗಂತೂ ಇಷ್ಟು ಮಿನಿ ಹಾಲಲ್ಲಿ ನನಗೆ ಇದೇ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅಂದರೆ ಫೇವ್ರೆಟ್ಸ್ ತುಂಬ ಇದೆ, ನನಗೆ ಇದು ಒನ್ ಆಫ್ ದ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಹಾಕೊಂಡಾಗಂತೂ ಸಕ್ಕದಾಗಿ ಕಾಣುತ್ತೆ. ನೀವೆಲ್ಲಾದರೂ ವೆಕೇಷನ್ಗೆ ಹೋದರೂ ಹಾಕ್ಕೋಬೋದು ಅಥವಾ ಸುಮ್ಮನೆ ಎಲ್ಲಾದರೂ ನೀವು ಶಾಪಿಂಗ್ ಹೋಗ್ತಿದ್ದೀರಾ ಅಂತಂದ್ರೂ ನೀವು ಹಾಕ್ಕೋಬೋದು. ಇದನ್ನು ಜಸ್ಟ್ ಹಾಗೆ ಕ್ಯಾಶುವಲ್ ಔಟಿಂಗ್ ಹೋಗ್ತೀನಿ ಅಂತಂದ್ರೂ ಇದನ್ನು ಹಾಕ್ಕೋಬೋದು. ಇದಕ್ಕೆ ಎಲಾಸ್ಟಿಕ್ ಇದೆ, ಮೇಲೆ ನೀವು ನೋಡ್ತಿರ್ಬೋದು ಎಲಾಸ್ಟಿಕ್ ಇದೆ, ಸ್ಟ್ರೆಚಬಲ್ ಇರುತ್ತೆ. ಸೊ ಕಂಫರ್ಟಬಲ್ ಆಗಿರುತ್ತೆ, ನೀವು ಆರಾಮಾಗಿ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ಬೋದು. ಸೊ ಮೇನ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ನಾನು ಇದನ್ನು ತೊಗೊಂಡೆ. ಇದೇನು ಮೆಟೀರಿಯಲ್ ಅಂತಾರೆ ಗೊತ್ತಿಲ್ಲ, ಒಂಥರ ಕಾಟನ್ ಥರನೇ ಇದೆ, ಬಟ್ ಇಟ್ಸ್ ನಾಟ್ ಕಾಟನ್. ಇದಕ್ಕೇನೋ ಮೆಟೀರಿಯಲ್ ಅಂತಾರೆ, ಬಟ್ ಐ ಡೋಂಟ್ ನೋ ದ ಮೆಟೀರಿಯಲ್. ಇದರಲ್ಲೂ ಕೊಟ್ಟಿಲ್ಲ. ಐ ಡೋಂಟ್ ನೋ ವಾಟ್ ಫ್ಯಾಬ್ರಿಕ್ ಇಟ್ ಈಸ್, ನನಗೆ ಅಷ್ಟು ಗೊತ್ತಾಗಲ್ಲ ಫ್ಯಾಬ್ರಿಕ್ ಎಲ್ಲ. ಇದು ಸ್ವಲ್ಪ ಕಾಟನ್ ಥರನೇ ಅನಿಸುತ್ತೆ ಫೀಲ್ ಎಲ್ಲ. ಬಟ್ ಯಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದನ್ನು ಯಾವ ಮೆಟೀರಿಯಲ್ ಅಂತ, ನಿಮಗೆ ಗೊತ್ತಾಗುತ್ತೆ. ಬಟ್ ಯಾ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಆರೆಂಜ್ ಡ್ರೆಸ್ ಇರಲೇಬೇಕು. ಇಟ್ಸ್ ದ ಸೈನ್ ಫಾರ್ ಯು, ಪ್ಲೀಸ್ ಗೋ ಫಾರ್ ಇಟ್. ತುಂಬಾ ಚೆನ್ನಾಗಿದೆ ಆ್ಯಂಡ್ ಯು ವಿಲ್ ನಾಟ್ ರಿಗ್ರೆಟ್ ಇಟ್ ಡೆಫಿನೆಟ್ಲಿ. ಸೊ ನಾನು ಇದ್ರದ್ದು ಲಿಂಕ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಮಿಂತ್ರಾನಲ್ಲಿ ಜನರಲಿ 1 day ಡೆಲಿವರಿ ಎಲ್ಲ ಇರುತ್ತೆ. ಸೊ ನೀವು ಡೆಲಿವರಿ ಟೈಮ್ ನೋಡಿಕೊಂಡು ನೀವು ಆರ್ಡರ್ ಡೆಫಿನೆಟ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಗೇನ್ ಮಿಂತ್ರಾಯಿಂದ ಒಂದು ಬ್ಲ್ಯಾಕ್ ಡ್ರೆಸ್ ಇರಲಿ ಅಂತ ಆರ್ಡರ್ ಮಾಡಿದೆ. ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ಪ್ಲೇನ್ ಡ್ರೆಸ್ ಯಾವುದೂ ಇರಲಿಲ್ಲ. ಫುಲ್ ಲೆಂತ್ ಡ್ರೆಸ್ ಇದು. ಆ್ಯಂಡ್ ಇಲ್ಲಿ ಸೈಡ್ ಸ್ಲಿಟ್ ಇದೆ, ಈ ಕಡೆನಾ ಗೊತ್ತಿಲ್ಲ, ಹಾಂ ಈ ಕಡೆ ಸೈಡ್ ಸ್ಲಿಟ್ ಇದೆ ನೋಡಿ, ಸೈಡ್ ಸ್ಲಿಟ್ ಆ್ಯಂಡ್ ಫುಲ್ ಲೆಂತ್ ಡ್ರೆಸ್ ಇದು. ಇದು ಹ್ಯಾಂಟರ್ ನೆಕ್ಕು, ಈ ಥರ ನೆಕ್ ಬರುತ್ತೆ, ನೆಕ್ ಲೈನ್ ಈ ಥರ ಇರುತ್ತೆ. ಅಗೇನ್ ದಿಸ್ ಇಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಬ್ಲ್ಯಾಕ್ ನನಗೆ ತುಂಬ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಆರ್ ಮೈ ಫೇವ್ರೆಟ್ ಕಲರ್ಸ್. ಆ್ಯಂಡ್ ನ್ಯೂ ಇಯರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ನ್ಯೂ ಇಯರ್ ಈವ್ನಿಂಗಿಗೆ ಅಥವಾ ನೈಟ್ ಪಾರ್ಟಿಗೆ ಅಥವಾ ಇನ್ ಕೇಸ್ ಎಲ್ಲಾದರೂ ನೈಟ್ ಟೈಮ್ ನೀವು ಹೋಗಬೇಕು ಅಂತಂದರೆ ಅಥವಾ ಬೆಳಗ್ಗೆ ಟೈಮಲ್ಲೂ ನೀವು ಆರಾಮ್ಸೆ ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ ಆ್ಯಕ್ಸಸರೀಸ್ ನಾನು ಇದಕ್ಕೆ ಅಂತಲೇ ಪರ್ಟಿಕ್ಯುಲರ್ಲಿ ಆರ್ಡರ್ ಮಾಡಿದೆ. ಆ ಆ್ಯಕ್ಸಸರಿ ಆಮೇಲೆ ತೋರಿಸ್ತೀನಿ ನಿಮಗೆ, ಎಂಡಲ್ಲಿ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಆ್ಯಂಡ್ ಆ ಆ್ಯಕ್ಸಸರಿ ಹಾಕಿದ್ಮೇಲೆ ಇದು ಹೆಂಗೆ ಕಾಣುತ್ತೆ ಈ ಔಟ್ಫಿಟ್ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಎಂಡ್ ತನಕ ವಿಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಏನು ಅಂತ. ಸೊ ಯಾ ದಿಸ್ ಇಸ್ ಅನದರ್ ಪ್ರಾಡಕ್ಟ್ ಆ್ಯಂಡ್ ನನಗೆ ಇದು ತುಂಬ ಇಷ್ಟ ಆಯಿತು. ಮೆಟೀರಿಯಲ್ ಅಗೇನ್ ಐ ಡೋಂಟ್ ನೋ ದ ಫ್ಯಾಬ್ರಿಕ್, ಏನು ಫ್ಯಾಬ್ರಿಕ್ ಇದು ಅಂತ. ಬಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಫ್ ಯು ಗೈಸ್ ವಾಂಟ್ ಫ್ಯಾಬ್ರಿಕ್ ಡೀಟೇಲ್ಸ್ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಬೋದು ಅದನ್ನ. ಸೊ ಯಾ ದಿಸ್ ಇಸ್ ಅನದರ್ ಪ್ರಾಡಕ್ಟ್ ಆರ್ ಅನದರ್ ಔಟ್ಫಿಟ್, ಬ್ಲ್ಯಾಕ್ ಕಲರ್ ಔಟ್ಫಿಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಔಟ್ಫಿಟ್ ಬಂದು ಇದು ವೆರಿ ಕ್ಯೂಟ್ ಕ್ಯಾಂಡಿ ಪಿಂಕ್ ಅಂತಾರಲ್ಲ, ಕಾಟನ್ ಕ್ಯಾಂಡಿ ಪಿಂಕ್, ಆ ಪಿಂಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ. ಇದು ಬಂದು H&M ಅಲ್ಲಿ ತೊಗೊಂಡಿದ್ದು, ಅದ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಮತ್ತು ಇನ್ನೊಂದು ಗ್ರೀನ್ ಕಲರ್ ಆರ್ಡರ್ ಮಾಡಿದೆ. ಗ್ರೀನ್ ಆಲ್ರೆಡಿ ಹಾಕ್ಬಿಟ್ಟೆ, ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಅವಾಗ ನಾನು ಅದನ್ನ ಹಾಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಬೇಕಂದರೆ ನಿಮಗೆ ವಿಡಿಯೋ ಹಾಕಿರ್ತೀನಿ ಯಾವುದು ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ವೆರಿ ಬೇಸಿಕ್ ಗ್ರೀನ್ ಕಲರ್ ಡ್ರೆಸ್ ಅದು. ಸೊ ನೀವು ನೋಡ್ಬೋದು ಅಲ್ಲಿ ತುಂಬ ಚೆನ್ನಾಗಿದೆ ಔಟ್ಫಿಟ್ ಅದು. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ವೆರಿ ಕ್ಯೂಟ್ ಬಾಡಿ ಕಾನ್ ಥರ ಇದೆ, ಶಾರ್ಟ್ ಡ್ರೆಸ್. ಇದು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫ್ಯಾಬ್ರಿಕ್ ಬಂದು ಒಂಥರ ಸ್ಟ್ರೆಚಬಲ್ ಫ್ಯಾಬ್ರಿಕ್ಕೇ ಇದೆ ಇದು. ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ. ಇಫ್ ಯು ಗೈಸ್ ವಾಂಟ್ ಆ್ಯಂಡ್ ಇಫ್ ಯು ಗೈಸ್ ಕಂಫರ್ಟಬಲ್ ವೇರಿಂಗ್ ಶಾರ್ಟ್ ಡ್ರೆಸ್ಸಸ್ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಏನೂ ಸೆಕೆಂಡ್ ಥಾಟ್ ಇಲ್ಲದೆ ನೀವು ಆರಾಮ್ಸೆ ಇದನ್ನು ತೊಗೋಬೋದು. ಬಿಕಾಸ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಾಫ್ ಶೋಲ್ಡರ್ ಥರ ಅನಿಸುತ್ತೆ, ಬಟ್ ಇಲ್ಲಿ ನಿಮಗೆ ಸ್ಲೀವ್ಸ್ ಇದೆ ನೋಡಿ, ಚಿಕ್ಕದು ಪುಟಾಣಿ ಸ್ಲೀವ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಹಾಫ್ ಶೋಲ್ಡರ್ ಇದ್ದಾಗ ಏನಾಗುತ್ತೆ, ಹಿಂಗೆ ಬಿದ್ದೋಗ್ತಾ ಇರುತ್ತಲ್ಲ, ಆ ಥರ ಬಿದ್ದೋಗೋದಿಲ್ಲ. ನಿಮ್ಗೆ ಇಲ್ಲಿ ಸ್ಲೀವ್ಸ್ ಇರೋದ್ರಿಂದ ನೀಟಾಗಿ ಫಿಟ್ಟಾಗಿ ಕೂರತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ.
ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್, ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ಎಷ್ಟು ಅಂತ. ಅಗೇನ್ ರೀಸೆಂಟಾಗಿ ಆಫರ್ ಈಗಲೂ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ. H&Mಲ್ಲಿ 50% ಆಫ್ ಏನೋ ನಡೀತಿದೆ. ಆವಾಗ ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ಐ ಥಿಂಕ್ ಐ ಪೇಡ್ ಅರೌಂಡ್ 750 or 780 ಅನಿಸುತ್ತೆ ಇದಕ್ಕೆ. ಬಟ್ ಯಾವುದಕ್ಕೂ ನಾನು ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಎಕ್ಸಾಕ್ಟ್ ಪ್ರೈಸ್ ನಾನು ಎಷ್ಟು ಪೇ ಮಾಡಿದೆ ಅಂತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ ಬಂದು ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ನ್ಯೂಮಿ ಅಂತ ಹೇಳಿದ್ನಲ್ಲ, ಆ ಆ್ಯಪಿಂದ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಆ ನ್ಯೂಮಿ ಆ್ಯಪಲ್ಲಿ ತುಂಬಾ ಯುನೀಕ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಫ್ಯಾಬ್ರಿಕ್. ಆ್ಯಂಡ್ ಈ ಥರ ಬ್ಯಾಕ್ ಸೈಡ್ ಏನಂತಾರೆ, ಒಂದು ನಿಮಿಷ, ಈ ಥರ ಓಪನ್ ಇದೆ. ಬಟ್ ನಿಮ್ಗೆ ಅದು ಓಪನ್ ಅಂತ ಅನ್ಸಲ್ಲ, ಹಾಕೊಂಡಾಗ ಕರೆಕ್ಟ್ ಫಿಟ್ ಆಗಿ ಕೂರತ್ತೆ. ಸೈಡಿಂದ ಓಪನ್ ಇರುತ್ತೆ, ಬ್ಯಾಕ್ ಕೂಡ ಓಪನ್ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಟ್ರಸ್ಟ್ ಮೀ. ನೀವು ಹಾಕೊಂಡ್ರೆ ಏನಂತಾರೆ, ಹಾಕೊಂಡಂಗೆ ಅನಿಸ್ತಿರಲ್ಲ, ಸ್ಯಾಟಿನ್ ಫ್ಯಾಬ್ರಿಕ್ ಆಗಿರೋದ್ರಿಂದ. ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ನಿಮ್ಮ ಬಾಡಿಗೆ. ಆ್ಯಂಡ್ ತುಂಬ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಹಾಟಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಪಾರ್ಟೀಸ್ಗೆ, ಈಗ ನ್ಯೂ ಇಯರ್ ಬರ್ತಿದೆ, ನ್ಯೂ ಇಯರ್ ಪಾರ್ಟಿಗೆ ಅದಕ್ಕೆಲ್ಲ ನೀವು ಇದನ್ನ ಹಾಕೋಬೋದು. ಬಟ್ ಅಗೇನ್ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ಇದು ಮತ್ತು ಇನ್ನೊಂದು ನ್ಯೂಮಿನಲ್ಲೇ ಇನ್ನೊಂದು ಔಟ್ಫಿಟ್ ಆರ್ಡರ್ ಮಾಡಿದೆ. ಬಟ್ ಇದು ಡೆಲಿವರ್ ಆಗೋಕ್ಕೆ ಲಿಟ್ರಲಿ 20 days ತೊಗೊಂಡಿದೆ. ಇದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಅಂತೆ. ಸೊ ನಂಗೆ ಗೊತ್ತಿರಲಿಲ್ಲ 20-30 days ಆಗುತ್ತೆ ಅಂತ. ಬಿಕಾಸ್ ನಾನು ರೀಸೆಂಟಾಗಿ ಬಾಲಿಗೆ ಹೋಗಿ ಬಂದೆ. ಸೊ ಆವಾಗ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಅಂದರೆ ಸೇಮ್ ಔಟ್ಫಿಟ್ ಇದು, ಮತ್ತು ಇವಾಗ ನಾನೇನು ಆರ್ಡರ್ ಮಾಡಿದ್ದೀನಿ ಇನ್ನೊಂದು ಅಂತ ಹೇಳಿದ್ನಲ್ಲ, ಅದು 2 ಔಟ್ಫಿಟ್ನ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೆ ಬಾಲಿಗೆ ಹೋಗೋವಾಗ. ಅದು ನನಗೆ ಬಂದಿತ್ತು, ಡೆಲಿವರ್ ಆಗಿತ್ತು. ಬಟ್ ಆವಾಗ ಅರೌಂಡ್ 10 days ಒಳಗೇನೋ ಡೆಲಿವರ್ ಆಗಿಬಿಟ್ಟಿತ್ತು. ಐ ಥಿಂಕ್ ಆವಾಗ ಸೀಸನ್ ಇರಲಿಲ್ವಲ್ಲ, ಕ್ರಿಸ್ಮಸ್ ನ್ಯೂ ಇಯರ್ ಆ ಥರ ಸೀಸನ್ ಇರಲಿಲ್ವಲ್ಲ. ಸೊ ಹಾಗಾಗಿ ನನಗೆ 10 days ಒಳಗೇ ಡೆಲಿವರ್ ಆಗಿಬಿಟ್ಟಿತ್ತು. ನಾನು ಇವಾಗಲೂ ಹಾಗೆ ಡೆಲಿವರ್ ಆಗುತ್ತೆ 10 days ಒಳಗೆ ಅಂದ್ಕೊಂಡು ನಾನು ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ 1 month ಬ್ಯಾಕೆ ನಾನು ಇದನ್ನು ಆರ್ಡರ್ ಮಾಡಿದೆ, ಇದೇ ಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಬಾಲಿಗೆ ಹೋಗೋವಾಗ ಆರ್ಡರ್ ಮಾಡ್ಕೊಂಡಿದ್ನಲ್ಲ, ನಂಗೆ ಗೊತ್ತಿತ್ತು ಇದು ಫಿಟ್ ಹೆಂಗಿದೆ, ಫ್ಯಾಬ್ರಿಕ್ ಹೆಂಗಿದೆ, ಇದು ಯಾವ ಥರ ಕಾಣುತ್ತೆ ನನಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಇದೇ ಔಟ್ಫಿಟ್ ಬೇಕು ಅಂಥೇಳಿ ನಾವು 1 month ಬ್ಯಾಕೇನೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಅಟ್ಲೀಸ್ಟ್ ಒಂದು 10 days ಬಿಫೋರ್ ಏನೋ ಹಾಲ್ ವಿಡಿಯೋ ಮಾಡಿದ್ರೆ ನಿಮಗೂ ಎಲ್ಲ ಆರ್ಡರ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು 1 month ಬಿಫೋರೇ ಆರ್ಡರ್ ಮಾಡಿದ್ರೆ ನಂಗೆ 20 days ಆದಮೇಲೆ ಡೆಲಿವರ್ ಆಗಿದೆ. ಇವೆರಡೇ ಪ್ರಾಡಕ್ಟ್ಗೆ, ಅಂದರೆ ಇವೆರಡೇ ಔಟ್ಫಿಟ್ಗೋಸ್ಕರ ವೆಯ್ಟ್ ಮಾಡಿ 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 ಇವತ್ತು ನಾನು ಹಾಲ್ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಇದನ್ನು ಪೋಸ್ಟ್ ಟೆಲಿಕಾಸ್ಟ್ ಮಾಡ್ತೀನಿ. 2 days ಇರೋವಾಗ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ನಿಮ್ಗೆ ಹೆಂಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಅಗೇನ್ ನಾನು ಯಾವಾಗಲೂ ಅಂದ್ಕೊತೀನಿ, ಅಟ್ಲೀಸ್ಟ್ ಹಾಲ್ ವಿಡಿಯೋನ ಒಂದು 1 week ಬಿಫೋರ್ ನಾನು ಪೋಸ್ಟ್ ಮಾಡಿದ್ರೆ ನಿಮಗೂ ಎಲ್ಲ ಹೆಲ್ಪ್ ಆಗುತ್ತೆ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಕೊತೀನಿ. ಬಟ್ ಈ ಸಲ ಹಂಗೆ ಅಂದ್ಕೊಂಡೆ ನಾನು 1 month ಬಿಫೋರ್ ನಾನು ಆರ್ಡರ್ ಮಾಡಿದ್ರು ಡೆಲಿವರ್ ಆಗೋದು ಮಾತ್ರ ಇಷ್ಟು ಲೇಟ್ ಆಗಿಬಿಡ್ತು. ಇದು 2 ಪ್ರಾಡಕ್ಟಿಂದ ನಾನು ಹಾಲ್ ವಿಡಿಯೋ ರೆಕಾರ್ಡ್ ಮಾಡೋದು ತುಂಬ ಡಿಲೇ ಆಗೋಯಿತು. ಸೊ ಅದನ್ನು ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಹೇಳಿದೆ. ಬಿಕಾಸ್ ಡೆಲಿವರಿ ಟೈಮ್ ಅಷ್ಟು, ಇವಾಗ ಕ್ರಿಸ್ಮಸ್ ಬೇರೆ ಮತ್ತು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಅಲ್ವಾ, ಕ್ರಿಸ್ಮಸ್ ಇದೆ ಆ್ಯಂಡ್ ಕ್ರಿಸ್ಮಸ್ ಇತ್ತು ಆ್ಯಂಡ್ ಇವಾಗ ನ್ಯೂ ಇಯರ್ ಬೇರೆ ಬರ್ತಿದೆಯಲ್ಲ. ಸೊ ಹಾಗಾಗಿ ಪ್ರಾಬಬ್ಲಿ ಏನೋ ಡೆಲಿವರಿ ಟೈಮ್ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. ನ್ಯೂ ಇಯರ್ಗೆ ಇದು ಡೆಲಿವರ್ ಆಗೋದು ಸ್ವಲ್ಪ ಡೌಟೇ ಇದು ನ್ಯೂ ಇಯರಿಗೆ ಡೆಲಿವರ್ ಆಗೋದು. ಬಟ್ ದೆನ್ ಅಗೇನ್ ನಿಮ್ಗೆ ಬೇರೆ ಯಾವ್ದಾದ್ರು ಇವೆಂಟ್ಗೆ, ಬೇರೆ ಯಾವ್ದಾದ್ರು ಒಕೇಶನ್ಗೆ ನಿಮಗೆ ಬೇಕು ಅಂತಂದರೆ, ನೈಟ್ ಪಾರ್ಟೀಸ್ಗಾಗಿರ್ಬೋದು, ನೈಟ್ ಟೈಮ್ ನೀವೇನೇ ಇವೆಂಟ್ ಇದ್ರೂ ಇದನ್ನು ನೀವು ವಿತೌಟ್ ಎನಿ ಸೆಕೆಂಡ್ ಥಾಟ್ ಡೆಫಿನೆಟ್ಲಿ ಹಾಕೋಬೋದು. ಇದನ್ನ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫಿಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ಅಫ್ಕೋರ್ಸ್ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ ಹಾಕೊಂಡಾಗ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ನನಗಂತೂ ಒನ್ ಆಫ್ ದ ಬೆಸ್ಟ್ ಬೈ ಅಂತಲೇ ಹೇಳ್ಬೋದು ಇದು. ಮತ್ತು ಇದಕ್ಕಿಂತ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ, ಅದು ನನಗೆ ಒನ್ ಆಫ್ ದ ಬೆಸ್ಟ್ ಬೈಸ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ನ್ಯೂಮಿನಲ್ಲಿ ನಾನು ಹೇಳಿದ್ನಲ್ಲ, ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಆ್ಯಂಡ್ ಎಲ್ಲ ಇಂಟರ್ನ್ಯಾಷನಲ್ ಔಟ್ಫಿಟ್ಗಳೇನು ನಾವು ನೋಡ್ತೀವಲ್ಲ, ಈಗ ಮುಂಚೆ ಎಲ್ಲ ಅರ್ಬ್ಯಾನಿಕ್ ಇತ್ತು ಆ್ಯಂಡ್ ಇವಾಗ ಅದು ಸಾವನ ಆಗಿದೆ. ಆ್ಯಂಡ್ ಅದೇ ಥರನೇ ಅರ್ಬ್ಯಾನಿಕ್ಕಿಗೆ ಒಂದೊಳ್ಳೆ ಕಾಂಪಿಟೇಷನ್ ಅಂತ ಅನಿಸುತ್ತೆ ನ್ಯೂಮಿ. ಲಿಟ್ರಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವಲ್ಪ ಅಫೋರ್ಡಬಲ್ ಆಲ್ಸೋ. ಅಂದರೆ ಕೆಲವೊಂದು ಸಲ ಆಫರ್ ಎಲ್ಲ ಇದ್ದಾಗ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ನನಗೆ ಅರೌಂಡ್ 1400 ಏನೋ ಪೇ ಮಾಡಿದೆ ಅನಿಸುತ್ತೆ. ನಾನು ಎಕ್ಸಾಕ್ಟ್ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಇನ್ ಕೇಸ್ ಏನಾದರೂ ಆನ್ಲೈನ್
ಆನ್ಲೈನಲ್ಲಿ ಶಾಪ್ ಮಾಡೋದಕ್ಕೆ ತುಂಬ ಡಿಲೇ ಆಗುತ್ತೆ ಡೆಲಿವರ್ ಆಗೋಕ್ಕೆ ಅಂತಂದರೆ ನ್ಯೂ ಇದೆ ಸ್ಟೋರ್ಸ್ ಓಪನ್ ಆಗಿದೆ. ಐ ಥಿಂಕ್ ಕೋರಮಂಗಲ ಫೋರಮ್ ಮಾಲಲ್ಲಿ ಒಂದು ಸ್ಟೋರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒರಾಯನ್ ಮಾಲಲ್ಲಿ ಇದೆಯಾ ಇಲ್ವೋ ನಂಗೆ ಗೊತ್ತಿಲ್ಲ. ಒರಾಯನ್ ಮಾಲಲ್ಲಿ ಪ್ರಾಬಬ್ಲಿ ಇದೆ ಅನಿಸುತ್ತೆ. ಸೊ ನೀವು ಒಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಸ್ಟೋರ್ ಕೂಡ ವಿಸಿಟ್ ಮಾಡ್ಬೋದು. ನಿಮಗೆ ಇಲ್ಲೇನು ನಾನು ತೋರಿಸಿದ್ದೀನಿ 2 ಔಟ್ಫಿಟ್, ನಿಮ್ಗೆ ಅಲ್ಲಿ ಹೋಗಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನೀವು ಡೆಫಿನೆಟ್ಲಿ ತೊಗೋಬೋದು. ಅಥವಾ ಅದು ಇವೆರಡೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಬೇರೆ ಔಟ್ಫಿಟ್ಸ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನ್ಯೂಮಿನಲ್ಲಿ. ಐ ಆಮ್ ಶ್ಯೂರ್, ಬಿಕಾಸ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಸ್ಟೋರ್ ವಿಸಿಟ್ ಮಾಡಿ ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ನ್ಯೂಮಿನಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಟ್ರೈ ಮಾಡೋದಕ್ಕೆ. ಸೊ ದಟ್ಸ್ ಅಬೌಟ್ ದಿಸ್ ಔಟ್ಫಿಟ್. ಇದ್ರ ಜೊತೆ ಇನ್ನೊಂದು ಔಟ್ಫಿಟ್ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ. ಎಸ್, ದಿಸ್ ಇಸ್ ದ ಔಟ್ಫಿಟ್. ಇದಂತೂ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಬಾಲಿಗೆ ಹೋಗೋವಾಗ ಯಾವ ಸೈಜ್ ಆರ್ಡರ್ ಮಾಡಿದ್ನಲ್ಲ ಅದೇ ಸೈಜ್ ಆರ್ಡರ್ ಮಾಡಿದೆ. ಬಟ್ ಈಗ ಸ್ವಲ್ಪ ಬಾಲಿಗೆ ಹೋಗಿ ಬಂದಮೇಲೆ ಅವಾಗ ಏನು ಸೈಜ್ ಇದ್ದೆ ನಾನು ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಅಷ್ಟು ಕರೆಕ್ಟಾಗಿ ಫಿಟ್ ಆಗ್ತಿಲ್ಲ. ಸೊ ಪ್ರಾಬಬ್ಲಿ ನಾನು ಇದನ್ನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಬಟ್ ನನಗೆ ಏನಂದರೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಅದನ್ನು ಡೆಲಿವರ್ ಆಗೋದು ಎಷ್ಟು ದಿನ ಆಗುತ್ತೋ ಅನ್ನೋದು ಒಂದು ಇದು. ಸೊ ನೋಡ್ತೀನಿ, ಎಕ್ಸ್ಚೇಂಜ್ ಮಾಡೋಕ್ಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ಐ ಕೀಪ್ ಇಟ್. ಬಿಕಾಸ್ ನಾನು ಪ್ರಾಬಬ್ಲಿ ವೆಯ್ಟ್ ಲಾಸ್ ಮಾಡಿ ಆಮೇಲೆ ಇದನ್ನು ಹಾಕ್ಕೊಳ್ಳೋ ಪ್ಲ್ಯಾನ್ ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡಿರೋದು ನಿಮಗೆ ಇಲ್ಲಿ ಅಫ್ಕೋರ್ಸ್ ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿಟ್ ಆಗುತ್ತೆ ಅಂತ. ಸಿ, ನೈಟ್ ಪಾರ್ಟಿಗೆ, ಈಗ ನ್ಯೂ ಇಯರ್ ಪಾರ್ಟಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಕ್ಕೊಂಡ್ರೆ ನಿಜವಾಗ್ಲೂ. ಆ್ಯಂಡ್ ಇದು ಎಷ್ಟು ನೀಟಾಗಿ ಫಿಟ್ ಆಗುತ್ತೆ, ನೆಕ್ ಲೈನು ಅಷ್ಟೇ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ಆ್ಯಂಡ್ ನನಗಿದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ತೊಗೊಳೋದಕ್ಕೋಸ್ಕರನೇ ನಾನು ನ್ಯೂಮಿನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ತುಂಬಾ ಇಷ್ಟ ಆಯಿತು ಇದನ್ನ ತೊಗೊಂಡಿದ್ದು. ನಿಮಗೂ ಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ನ್ಯೂಮಿ ಸ್ಟೋರ್ ಆ್ಯಂಡ್ ಅಲ್ಲಿ ಚೆಕ್ ಮಾಡ್ಬೋದು. ನೀವು ಇದ್ದರೆ ಅದನ್ನ ಟ್ರಯಲ್ ಮಾಡಿ ನೀವು ಡೆಫಿನೆಟ್ಲಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಔಟ್ಫಿಟ್ಸ್ ಎಲ್ಲ ಮುಗೀತು ಅನಿಸುತ್ತೆ. ನಾನು ಒಂದು ಎತ್ನಿಕ್ಕು ಮತ್ತು ಕ್ಯಾಶುವಲ್ ಸಿಂಗಲ್ ಪೀಸ್ ಮತ್ತು ಪಾರ್ಟಿ ವೇರ್ ಆ ಥರದನ್ನೇ ನಾನು ಕಾನ್ಸಂಟ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಬೇರೆ ಯಾವುದು ಅಷ್ಟು ನೆಸೆಸಿಟಿ ಇರಲಿಲ್ಲ, ಹಾಗಾಗಿ ನಾನು ಯಾವುದು ಬೇರೆ ತೊಗೊಳಕ್ಕೆ ಹೋಗಲಿಲ್ಲ. ಇಷ್ಟು ಮಾತ್ರ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಬಿಟ್ಟು ನಾನು ಕೆಲವೊಂದು ಆಕ್ಸೆಸರೀಸ್ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿದ್ದು, ಜಸ್ಟ್ ರಿಯಲ್ ಡೀಲ್ ಅಂತ ಹೇಳ್ಬಿಟ್ಟು. ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದು ಜಸ್ಟ್ ರಿಯಲ್ ಡೀಲ್ ಅಂತ. ಸೊ ಆ ಪೇಜಲ್ಲಿ ನಾನು ಈ ಜ್ಯುವೆಲ್ರಿ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದು. ಇದೆಲ್ಲ ಚಿಕ್ಕ ಚಿಕ್ಕ ಜ್ಯುವೆಲ್ರಿ, ಅಂದರೆ ಕೊರಿಯನ್ ಜ್ಯುವೆಲ್ರಿ ಬರುತ್ತಲ್ಲ ಆ ಥರ ಜ್ಯುವೆಲ್ರಿ ನಂಗೆ ನೋಡ್ಬಿಟ್ಟು ತುಂಬ ಇಷ್ಟ ಆಗೋಯ್ತು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡಿದೆ. ಆವಾಗ ನೋಡಿದ್ರೆ ಒಂದೊಂದು ಜ್ಯುವೆಲ್ರಿ ಏನು 99 ಆ ಥರ ಇತ್ತು. ಆ್ಯಂಡ್ ಕೆಲವೊಂದು ನಾವು ಮಿಂತ್ರನಲ್ಲೆಲ್ಲ ತೊಗೊಂಡ್ರೆ 150, 200, 250 ಎಲ್ಲ ಇರುತ್ತಲ್ಲ, ಅದೆಲ್ಲ ನಮಗಿಲ್ಲಿ ಏನು 99 ಅಂದರೆ 100 ರುಪೀಸ್ಗೆ ಇತ್ತು ಜ್ಯುವೆಲ್ರಿ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಈ ಥರ ಇದೆ, ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ನಾನು ಇಷ್ಟು ಆರ್ಡರ್ ಮಾಡಿದ್ದಕ್ಕೆ ನನಗೆ ಇದು ಆರ್ಗನೈಸರ್, ಜ್ಯುವೆಲ್ರಿ ಆರ್ಗನೈಸರ್ ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಇದನ್ನ. ಸೊ ಈಗ ಒಂದೊಂದೇ ನಾನು ನಿಮಗೆ ತೋರಿಸ್ತೀನಿ, ಅಂದರೆ ಇಯರಿಂಗ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದು ಹಾರ್ಟ್ ಇಯರಿಂಗ್. ಇದು ನಾನು ಮರೂನ್ ಕಲರಲ್ಲಿ ಆರ್ಡರ್ ಮಾಡಿದೆ. ಅಲ್ಲಿ ನೋಡಿದಾಗ ರೆಡ್ ಕಲರ್ ಥರ ಕಾಣಿಸ್ತು. ಈಗ ಡಿಸೆಂಬರ್ ಅಂದರೆ ಸೀಸನ್ ಆಫ್ ರೆಡ್ ಕಲರ್ ಅಲ್ವಾ, ಸೊ ಹಾಗಾಗಿ ರೆಡ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದಾಗ ರೆಡ್ಡೇ ಇತ್ತು, ಬಟ್ ಇಲ್ಲಿ ಮರೂನ್ ಥರ ಕಾಣಿಸ್ತಿದೆ. ಬಟ್ ಇಟ್ಸ್ ಓಕೆ, ಇದು ಕೂಡ ತುಂಬ ಕ್ಯೂಟಾಗಿದೆ, ನೀವು ನೋಡ್ತಿರ್ಬೋದು, ವೆರಿ ಕ್ಯೂಟ್. ಆ್ಯಂಡ್ ಎಲ್ಲನೂ ಆಲ್ಮೋಸ್ಟ್ ನಾನು ಆರ್ಡರ್ ಮಾಡಿರೋದು ಎಲ್ಲನೂ 99 ರುಪೀಸೇನೆ. ಇದು 99 ರುಪೀಸ್. ನಾನು ಎಲ್ಲ ಓಪನ್ ಮಾಡಿ ತೋರ್ಸಕ್ಕೆ ಹೋಗಲ್ಲ, ಹಾಗೆ ತೋರಿಸ್ತೀನಿ. ಆ್ಯಂಡ್ ಇದು ತುಂಬ ವೈರಲ್ ಆಗಿತ್ತು ರೀಸೆಂಟಾಗಿ, ಚೆರಿ ಇಯರಿಂಗ್. ಜಸ್ಟ್ ಇದನ್ನು ಹೆಂಗೆ ಅಂತಂದರೆ ಇದು ಯಾವಾಗಾದ್ರೂ ಹಾಕೊಂಡಾಗ ನಾನು ನಿಮಗೆ ಏನೋ ತೋರಿಸ್ತೀನಿ. ಬಟ್ ನಾನು ಇವಾಗ ಹಂಗೆ ಒಂದ್ಸಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ತುಂಬ ವೈರಲ್ ಆಗಿತ್ತು ಇದು ಕೊರಿಯನ್ ಇಯರಿಂಗ್ ಇದು. ಸೊ ಹಾಗಾಗಿ ನಾನು ನೋಡೇ ಬಿಡೋಣ ತಗೊಂಡು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಕೊಂಡೆ. ಇದಿರುತ್ತಲ್ಲ, ಇದನ್ನು ಫಸ್ಟು ನಾವು ಕಿವಿ ಒಳಗಡೆ ಹಾಕಿ ಕೆಳಗಡೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಈ ಥರ. ಆ್ಯಂಡ್ ಈ ಥರ ಫಿಟ್ ಆಗುತ್ತೆ. ಆ್ಯಂಡ್ ಈ ಥರ ಕಾಣುತ್ತೆ, ಅದು ಈ ಥರ ಕಾಣಿಸುತ್ತೆ, ತುಂಬ ಪ್ರಿಟ್ಟಿಯಾಗಿ ಕಾಣುತ್ತೆ. ಸೊ ಹಾಗಾಗಿ ಇರಲಿ ನೋಡೋಣ ಅಂತೇಳಿ ನಾನು ಆರ್ಡರ್ ಮಾಡಿಕೊಂಡೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಯಾವುದಕ್ಕೆ ಪೇರ್ ಮಾಡೋದು ಅಂತ ನೋಡ್ತೀನಿ. ಸೊ ಇದೊಂದು ಆರ್ಡರ್ ಮಾಡಿಕೊಂಡೆ. ಅಗೇನ್ ಇದು ಕೂಡ 99. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ತುಂಬ ಬೋ ಇಯರಿಂಗ್ಸ್ ತುಂಬ ಏನಂತಾರೆ ಟ್ರೆಂಡಲ್ಲಿದೆ, ವೈರಲ್ ಆಗ್ತಿದೆ. ಸೊ ಹಾಗಾಗಿ ನಾನು ಆರ್ಡರ್ ಮಾಡೋಣ ಅಂಥೇಳಿ ಒಂದು ಆರ್ಡರ್ ಮಾಡಿದೆ. ಇದು ಬಂದು ಪರ್ಲ್ದು.
ಪರ್ಲಲ್ಲಿ ಬೋ ಮಾಡಿದ್ದಾರೆ, ತುಂಬ ಪ್ರಿಟಿಯಾಗಿದೆ ಆ್ಯಂಡ್ ಎಷ್ಟು ಕ್ಯೂಟ್ ಆಗಿದೆ, ನೀವು ನೋಡ್ತಿರ್ಬೋದು ನೋಡಿ, ವೆರಿ ಕ್ಯೂಟ್, ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಎಲ್ಲದಕ್ಕೂ ನೀವು ಪೇರ್ ಮಾಡ್ಬೋದು ನೋಡಿ, ಹಾಕೊಂಡ್ರೆ ಈ ಥರ ಕಾಣುತ್ತೆ, ವೆರಿ ಪ್ರಿಟಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಇದು ಪರ್ಲಲ್ಲಿ ಮಾಡಿರೋವಂಥ ಬೋ ಇಯರಿಂಗ್. ಸೊ ಇದೊಂದು, ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಕೊರಿಯನ್ ಏನೋ ಇನ್ಸ್ಪೈರ್ಡ್ ಇಯರಿಂಗ್ಸೇನೆ. ಸೊ ಇದು ಕೂಡ ಅಷ್ಟೇ ಸೇಮ್ ಕೊರಿಯನ್ ಇನ್ಸ್ಪೈರ್ಡ್ ಇಯರಿಂಗ್. ಇದು ಸುಮಾರು ಕಡೆ ನೋಡಿದ್ದೀನಿ ನಾನು, ಈ ಡ್ರಾಮಾನಲ್ಲೆಲ್ಲ ಹಾಕಿರ್ತಾರೆ ಈ ಥರ ಪ್ರಿಟಿ ಇಯರಿಂಗ್ಸ್ ಎಲ್ಲ. ಸೊ ನಂಗೆ ನೋಡಿ ಇಷ್ಟ ಆಗಿ ತೊಗೊಂಡೆ. ಆ್ಯಂಡ್ ಇದು ಅಗೇನ್ ಇದರಲ್ಲೇ ಇದೇ ಥರದಲ್ಲಿ ಚೆರಿ ಇಯರಿಂಗ್. ಇದು ತುಂಬ ಚೆನ್ನಾಗಿದೆ, ವೆರಿ ಪ್ರಿಟಿ, ಎಲ್ಲನೂ 99 ರುಪೀಸೇನೆ. ಆ್ಯಂಡ್ ಇನ್ನೊಂದು ಅಗೇನ್ ಕೊರಿಯನ್ ಇನ್ಸ್ಪೈರ್ಡ್ ಇಯರಿಂಗ್ಸೇನೆ. ಇದು ಆ್ಯಕ್ಚುಲಿ ಹಿಂದೆ ಹಾಕ್ಕೋಬೇಕು, ಕೆಳಗಡೆ ನಿಮ್ಗೇನು ಪರ್ಲ್ಸ್ ಕಾಣಿಸ್ತಿದೆಯಲ್ಲ ಅದು ಹಿಂದೆ ಹೋಗುತ್ತೆ. ಆ್ಯಂಡ್ ಮುಂದೆಗಡೆ ಸ್ಟಡ್ ಏನಿದೆ ಅಂದರೆ ಬೋ ಶೇಪ್ ಸ್ಟಡ್ ಏನಿದೆ ಅದು ಮುಂದೆಗಡೆ ಹಾಕ್ಕೋಬೇಕು. ಇದೊಂದು ಇಯರಿಂಗ್, ಇದು ಅಗೇನ್ ನಾನು ಆರ್ಡರ್ ಮಾಡೋವಾಗ ಮಾಡಿಬಿಟ್ಟೆ, ಬಟ್ ಇದು ಬಂದಿದೆ, ಇದು ಹೆಂಗೆ ಹಾಕೊಳ್ಳೋದು ಗೊತ್ತಿಲ್ಲ. ಐ ಥಿಂಕ್ ಇದನ್ನು ಹಿಂಗೆ ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಅಂತ ಇದನ್ನ ಆರ್ಡರ್ ಮಾಡಿದ್ದೀನಿ, ನೋಡೋಣ ಐ ವಿಲ್ ಫಿಗರ್ ಔಟ್ ಇದು ಹೆಂಗೆ ಹಾಕ್ಕೊಳ್ಳೋದು ಅಂತ. ಆ್ಯಂಡ್ ಇನ್ನೊಂದು ಬೋ ಇಯರಿಂಗ್, ಇದರಲ್ಲಿ ನಿಮಗೆ ಜಾಸ್ತಿ ಬೋ ಕಾಣಿಸುತ್ತೆ, ಬಿಕಾಸ್ ನನಗೆ ಬೇಸಿಕ್ಲಿ ಬೋಸ್ ಅಂದರೆ ತುಂಬಾ ಇಷ್ಟ, ಬಿಕಾಸ್ ಅದು ಇನ್ಫಿನಿಟಿ ಸಿಂಬಲ್ ಥರ ಇರುತ್ತಲ್ಲ. ಸೊ ಹಾಗಾಗಿ ನನಗೆ ಬೋಸ್ ಅಂದರೆ ತುಂಬ ಇಷ್ಟ. ಸೊ ಇದು ಅಗೇನ್ ಒನ್ ಮೋರ್ ಬೋ ಇಯರಿಂಗ್, ಈ ಥರ ಇದೆ, ವೆರಿ ಎಲಿಗೆಂಟ್. ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನು ಪೇರ್ ಮಾಡ್ಬೋದು, ನಿಮ್ಮ ಇಂಡೋ ವೆಸ್ಟರ್ನ್ ಔಟ್ಫಿಟ್ಗಳಿಗೆ, ವೆಸ್ಟರ್ನ್ ಔಟ್ಫಿಟ್ಗಳಿಗೆ ಅಥವಾ ಟ್ರೆಡಿಷ್ನಲ್ ಔಟ್ಫಿಟ್ಗಳಿಗೆ ಯಾವುದಕ್ಕೆ ಬೇಕಾದ್ರೂ ಇದನ್ನು ಪೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಇದೊಂದು ಇಯರಿಂಗ್. ಆ್ಯಂಡ್ ಇನ್ನೊಂದು ಬೋ ಇಯರಿಂಗ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ವೆರಿ ಎಲಿಗೆಂಟ್. ಸಿ ಎಷ್ಟು ಚೆನ್ನಾಗಿದೆ, ವೆರಿ ಪ್ರಿಟಿ ಇಯರಿಂಗ್. ಅಗೇನ್ ಬೋ ಇಯರಿಂಗ್, ಇದನ್ನು ಕೂಡ ಅಷ್ಟೇ ನೀವು ಯಾವುದಕ್ಕೆ ಬೇಕಾದ್ರೂ ಪೇರ್ ಮಾಡ್ಬೋದು, ವೆಸ್ಟರ್ನ್, ಎಥ್ನಿಕ್, ಇಂಡೋ ವೆಸ್ಟರ್ನ್ ಯಾವುದೇ ಔಟ್ಫಿಟ್ಗಳು ನೀವು ಇದನ್ನು ಪೇರ್ ಮಾಡ್ಬೋದು. ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ, ಜಸ್ಟ್ ಒಂಥರ ಗಂಟು ಹಾಕ್ದಂಗಿದೆ ಆ ಇಯರಿಂಗ್, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಬಂದು ಈ ಥರ ಚಿಕ್ಕದು ಸ್ಟಡ್ ಇಯರಿಂಗ್ ಥರ, ಪರ್ಲ್ ವಿತ್ ಸ್ಟೋನ್ಸ್ ಇದೆ. ಸೊ ಚಿಕ್ಕ ಸ್ಟಡ್ ಥರ. ಆ್ಯಂಡ್ ಇದೊಂದು ನೆಕ್ ಚೈನ್ ಆರ್ಡರ್ ಮಾಡಿದೆ. ಇದು ಆ್ಯಕ್ಚುಲಿ ತುಂಬ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಅವಾಗ ಎಲ್ಲ ಕಡೆ ಚೆಕ್ ಮಾಡಿದೆ, ಮಿಂತ್ರನಲ್ಲೂ ಚೆಕ್ ಮಾಡಿದೆ, ಅವಾಗ ಅರೌಂಡ್ 400 800 ಏನೋ ಇತ್ತು. ಆ್ಯಂಡ್ ಆಫ್ಲೈನಲ್ಲೂ ಚೆಕ್ ಮಾಡಿದ್ದೆ, ಅಲ್ಲೂ ಅರೌಂಡ್ 800 ಏನೋ ಇತ್ತು ಅನ್ಸುತ್ತೆ, 800 ಅರೌಂಡ್ ಅಷ್ಟಿತ್ತು. ಸೊ ಹಾಗಾಗಿ ನಾನು ಇಷ್ಟೊಂದು ಯಾರು ಇಷ್ಟು ಚಿಕ್ಕ ನೆಕ್ ಚೈನಿಗೆ ಕೊಡ್ತಾರೆ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಬಟ್ ಇಲ್ಲಿ ನೋಡಿದಾಗ ಜಸ್ಟ್ 100 ರುಪೀಸ್ ಇತ್ತು, ಅಂದರೆ 99 ರುಪೀಸ್ ಇತ್ತು. ಸೊ ವೆರಿ ಎಲಿಗೆಂಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೇಮ್ ನೆಕ್ ಚೈನ್ ಇದು, ಇದನ್ನು ಸ್ನೇಕ್ ಚೈನ್ ಅಂತಾರೆ, ತುಂಬ ಚೆನ್ನಾಗಿದೆ ನೋಡಿ, ಹಾಕೊಂಡ್ರೂ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿಕೊಂಡೆ, ಇಡ್ಲಿ ಅಂತ ಹೇಳಿಬಿಟ್ಟು. ಇದು ಫ್ರೀಬಿ ಆಗಿ ಕೊಟ್ಟರು, ಇಷ್ಟೊಂದು ಆರ್ಡರ್ ಮಾಡಿದ್ದಕ್ಕೆ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು ನನಗೆ. ಇದು ಬಂದು ಜ್ಯುವೆಲ್ರಿ ಆರ್ಗನೈಸರ್, ಇದು ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಯಾ, ಸೊ ಆಕ್ಸೆಸರೀಸ್ ಅಂದರೆ ಇಯರಿಂಗ್ಸ್ ಇಷ್ಟೇ ಆರ್ಡರ್ ಮಾಡಿದ್ದು ನಾನು, ಜಾಸ್ತಿ ಏನು ಆರ್ಡರ್ ಮಾಡಲಿಲ್ಲ, ಜಸ್ಟ್ ಇಷ್ಟೇ ಚಿಕ್ಕ ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ. ಬಿಕಾಸ್ ನಾನು ಈ ಥರದ್ದೇ ಜಾಸ್ತಿ ಇಷ್ಟಪಡ್ತೀನಿ, ತುಂಬ ಉದ್ದ ಇಯರಿಂಗ್ಸ್ ನಾನು ಇಷ್ಟಪಡಲ್ಲ, ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ಇಷ್ಟು ನಾನು ಜಸ್ಟ್ ರಿಯಲ್ ಡೀಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿದ್ದಿದ್ದು. ಆ್ಯಂಡ್ ಮಿಂತ್ರಾನಲ್ಲಿ ಇದೊಂದು ಫುಟ್ವೇರ್ ಆರ್ಡರ್ ಮಾಡಿದೆ. ಇದು ಆ್ಯಕ್ಚುಲಿ ಆಲ್ರೆಡಿ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಮನೆಯಲ್ಲಿ ಔಟ್ಫಿಟ್ ಎಲ್ಲ ಟ್ರಯಲ್ ನೋಡ್ತಿದ್ದೆ. ಸೊ ಆವಾಗ ಔಟ್ಫಿಟ್ ಟ್ರಯಲ್ ನೋಡೋವಾಗ ಇದನ್ನು ಹಾಕಿದೆ, ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು ಎಷ್ಟು ಎಲಿಗೆಂಟಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪಾರ್ಟೀಸ್ಗೆಲ್ಲ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇದ್ರ ಮೇಲೆಲ್ಲ ಒಂಥರ ಸ್ಟೋನ್ ವರ್ಕ್ ಇದೆ, ಅಂದರೆ ಸ್ಟೋನ್ನ ಸ್ಟಿಕ್ ಮಾಡಿದ್ರು ಇದ್ರ ಮೇಲೆ. ಸೊ ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಓ ಮೈ ಗಾಡ್, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಬಂದು ಈ ಥರ ಟ್ರಾನ್ಸ್ಪರೆಂಟ್ ಹೀಲ್ ಇದೆ, ಸೊ ಬಾಕ್ಸ್ ಹೀಲ್, ಸೊ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಆರ್ಡರ್ ಮಾಡಿಕೊಂಡೆ ಮಿಂತ್ರಾನಲ್ಲಿ. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ದ ಆಕ್ಸೆಸರಿ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಯಾವುದು ಅದು ಅಂತಂದರೆ, ಆ್ಯಂಡ್ ಇದನ್ನು ಆರ್ಡರ್ ಮಾಡಿದ್ದು ನಾನು ಸಾವ್ನಾನಲ್ಲಿ, ಅಂದರೆ ಅರ್ಬ್ಯಾನಿಕ್ ಇತ್ತಲ್ಲ ಮುಂಚೆ, ಅದರಲ್ಲಿ ನಾನು ಆರ್ಡರ್ ಮಾಡಿದ್ದು. ಇದು ಒಂದು 6 months or 8 months ಬ್ಯಾಕ್ ತುಂಬ ವೈರಲ್ ಆಗಿತ್ತು ಈ ಆಕ್ಸೆಸರಿ. ಆ್ಯಂಡ್ ನಾನು ಯಾವುದೇ ಇನ್ಫ್ಲುಯೆನ್ಸರ್ದು ರೀಲ್ ನೋಡಿದ್ರು ಈ ಆಕ್ಸೆಸರಿ ಹಾಕಿರೋದಿತ್ತು. ಸೊ ನನಗೆ ತೊಗೋಬೇಕಲ್ಲ ಅಂತ ಮೈಂಡಲ್ಲಿ ಯಾವಾಗಲೂ ಇತ್ತು. ಬಟ್ ಏನಂದರೆ
ಇದು ಯಾವುದಕ್ಕೂ ಮ್ಯಾಚ್ ಆಗಲ್ಲ, ಅಂದರೆ ಯಾವ ಒಕೇಶನ್ಗೂ ಮ್ಯಾಚ್ ಆಗಲ್ಲ. ಆ್ಯಂಡ್ ಎಲ್ಲಿ ಹಾಕೊಂಡು ಹೋಗೋದು ಅನ್ನೋ ಕನ್ಫ್ಯೂಷನಲ್ಲಿ ನಾನು ತೊಗೊಳೋದನ್ನ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೆ. ಹೆಂಗೆ ಹಾಕೊಳ್ಳೋದು, ಯಾವ ಥರ ಸ್ಟೈಲ್ ಮಾಡೋದು, ಇದನ್ನ ಹೆಂಗೆ ಎಲ್ಲ ಹಾಕೊಂಡು ಹೋಗೋದು ಅಂತ ಆ ಕನ್ಫ್ಯೂಷನಲ್ಲೇ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಬಟ್ ಯಾವಾಗಲೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ನನಗಿದು ಅಟ್ಲೀಸ್ಟ್ ಒಂದು ಸಲ ಆದರೂ ನನಗಿದು ಕಾಣಿಸ್ತಿತ್ತು. ಸೊ ಹಾಗಾಗಿ ತೊಗೋಬೇಕು ಅನ್ನೋದು ಮೈಂಡಲ್ಲಿ ಯಾವಾಗಲೂ ಇತ್ತು. ಸೊ ಫೈನಲಿ ತೊಗೊಂಡೇ ಬಿಡೋಣ, ಹೆಂಗೂ ನ್ಯೂ ಇಯರ್ ಬರ್ತಿದೆ. ಇನ್ ಕೇಸ್ ಏನಾದರೂ ಪಾರ್ಟಿಗೆ ಏನಾದರೂ ಹೋದರೆ, ಹೋಗೋ ಪ್ಲ್ಯಾನ್ ಏನಿಲ್ಲ, ಬಟ್ ಇನ್ ಕೇಸ್ ಏನಾದರೂ ಪಾರ್ಟಿಗೆ ಹೋದರೆ ಅವಾಗ ಅಟ್ಲೀಸ್ಟ್ ಹಾಕ್ಕೋಬೋದು. ಬಿಕಾಸ್ ಮಿಂತ್ರಾನಲ್ಲಿ ನಾನು ಬ್ಲ್ಯಾಕ್ ಔಟ್ಫಿಟ್ ಆರ್ಡರ್ ಮಾಡಿದ್ನಲ್ಲ, ಸೊ ಅದ್ರ ಜೊತೆ ಪೇರ್ ಮಾಡೋಕ್ಕೆ ಅಂತಲೇ ಇದನ್ನು ಆರ್ಡರ್ ಮಾಡಿಕೊಂಡೆ. ಇನ್ ಕೇಸ್ ಹೋದರೆ, ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ಇವೆಂಟ್ಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡೇ ಬಿಡೋಣ ಅಂತ ಫೈನಲಿ ತೊಗೊಂಡಿದ್ದೀನಿ. ಸೊ ಅದು ಬಂದು ಈ ಆ್ಯಕ್ಸೆಸರಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಪ್ರಿಟ್ಟಿಯಾಗಿದೆ ಅಂತ. ಹಾಕೊಂಡಾಗಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ನಾನು ಇಲ್ಲಿ ಎನಿವೇ ಹಾಕಿರ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ತುಂಬಾ ಚೆನ್ನಾಗಿರೋ ಆ್ಯಕ್ಸೆಸರಿ ಇದು. ನಿಮ್ದು ಯಾವುದೇ ಬೋರಿಂಗ್ ಔಟ್ಫಿಟ್ ಆದ್ರೂ ಇಟ್ ವಿಲ್ ಎಲಿವೇಟ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ಇದು ತುಂಬ ಯೋಚನೆ ಮಾಡಿ 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 ಇದನ್ನ ತರಿಸಿದ್ದು. ಬಟ್ ನಿಜವಾಗ್ಲೂ ನೀವು ನಿಮ್ಮ ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೈಟ್ ಟೈಮ್ ಪಾರ್ಟಿಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಗೇನ್ ಅದೇ ಹೇಳಿದ್ನಲ್ಲ, ನಾನು ತುಂಬ ದಿನದಿಂದ ಅಂದ್ಕೊಂಡು ಆರ್ಡರ್ ಮಾಡಿದ್ದಕ್ಕೂ ನನಗೆ ನಿಜವಾಗ್ಲೂ ಸ್ಯಾಟಿಸ್ಫೈ ಆಯಿತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಹೆವಿ ಅನಿಸಲ್ಲ, ನೀವು ಹಾಕೊಂಡಾಗ ತುಂಬ ಹೆವಿ ಅನಿಸಲ್ಲ. ವೆರಿ ಲೈಟ್ ವೈಟ್ ಯೆಟ್ ವೆರಿ ಎಲಿಗೆಂಟ್. ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಸಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಗೊತ್ತಿಲ್ಲ, ಬಿಕಾಸ್ ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ನಂಗೆ ಅಷ್ಟು ಇಷ್ಟ ಆಗಿದೆ. ಆ್ಯಂಡ್ ದಿಸ್ ಒನ್ ಈಸ್ ದ ಬೆಸ್ಟ್ ಬೈ. ಈ ಕಂಪ್ಲೀಟ್ ಹಾಲಲ್ಲಿ ನನಗಿದು ಫೇವ್ರೇಟ್ ಅಂತಂದರೆ ದಿಸ್ ಇಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಯಾ, ದಿಸ್ ಇಸ್ ದ ಆಕ್ಸೆಸರಿ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಆ್ಯಂಡ್ ನಿಮಗೂ ಈ ಥರದ್ದೆಲ್ಲ ಹಾಕೊಳ್ಳೋಕೆ ಇಷ್ಟ ಅಂತಂದರೆ, ನೀವು ಹಾಕ್ತೀರಾ ಅಂತಂದರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ನೀವು ಯಾವುದೇ ಸೆಕೆಂಡ್ ಥಾಟು ಇಟ್ಕೊಂಡೆ ನಿಜವಾಗ್ಲೂ ತೊಗೊಳ್ಳಿ. ಯು ವಿಲ್ ಡೆಫಿನೆಟ್ಲಿ ನಾಟ್ ರಿಗ್ರೆಟ್ ಬೈಯಿಂಗ್ ದಿಸ್ ಅಂತಲೇ ಹೇಳ್ತೀನಿ. ಸೊ ಯಾ, ದಟ್ಸ್ ಇಟ್ ಅಬೌಟ್ ದಿಸ್ ಹಾಲ್. ಇಷ್ಟೇ, ನಾನು ಜಾಸ್ತಿ ಏನು ಆರ್ಡರ್ ಮಾಡಿಲ್ಲ. ನನಗೆ ಒಂದು ಎತ್ನಿಕ್ ಬೇಕಿತ್ತು ಆ್ಯಂಡ್ ಒಂದು ಕ್ಯಾಶುವಲ್ ಔಟ್ಫಿಟ್ ಬೇಕಿತ್ತು, ಆ್ಯಂಡ್ ಆಲ್ಸೋ ಒಂದು ಯಾವುದಾದ್ರೂ ಪಾರ್ಟಿ ವೇರ್ ಔಟ್ಫಿಟ್ ಬೇಕಾಗಿತ್ತು. ಸೊ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಹಾಲ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.